ಓಕೆ ಸರ್, ಈ ಹಿಂದೆ ಕೂಡ ನಾವು ಸದ್ನ ನೋಡಿದಾಗ ಅದೊಂದು ನಮಗೆ ಒಂದು ಖಡಕ್ ಡೈಲಾಗ್ ಇರತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ನೀವು ಬರ್ತಿದ್ದಂಗೆ ಎಲ್ರಿಗೂ ಗಡ 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 ಅಂತ ಅನಿಸ್ತಾ ಇರುತ್ತೆ, ನಿಮ್ಮ ಲುಕ್ಕು, ನಿಮ್ಮ ವಾಯ್ಸಿಗೆಲ್ಲನೂ ಕೂಡ. ಈ ಸಿನಿಮಾ ಅಂತ ಬಂದಾಗ ಸಾಧು ಸರ್ ಇದ್ದಾರೆ, ಚಿಕ್ಕಣ್ಣ ಅವ್ರು ಇದ್ದಾರೆ ಅಂತ ಅಂದಾಗ ಕಾಮಿಡಿ ಪ್ಲಸ್ ವಿಲನ್ ಅಂತ ನಾವು ನೋಡಿದಾಗ ಹೆಂಗಿರುತ್ತೆ, ಅದೊಂದು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಅನ್ನೋದು ಅನ್ಸುತ್ತೆ. ಸೊ ಇವರಿಬ್ರ ಜೊತೆಗೆ ಹೆಂಗಿತ್ತು ಸರ್ ಸ್ಕ್ರೀನ್? ಸೂಪರ್, ಆಲ್ವೇಸ್ ಸಾಧು ಜೊತೆ ನನಗೆ ತುಂಬಾ ತುಂಬಾ ಕಂಫರ್ಟಬಲ್. ನಮ್ಮ ರಿಲೇಶನ್ಶಿಪ್ ನಾವು ಆಚೆ ಹೆಂಗಿರ್ತೀವೋ ಸಿನಿಮಾದಲ್ಲೂ ಹಂಗೆ. ಬೇಕಾದ ಸಿನಿಮಾ ಜೊತೆಲಿ ಕಾಮಿಡಿ ಅಧ್ಯಕ್ಷ ಇಬ್ಬರಿಗೂ ತುಂಬಾ ಕಾಮನ್ ಫ್ಯಾಕ್ಟರ್ಸ್ ತುಂಬಾ ಇದೆ. ಮ್ಯೂಸಿಕ್ ಅಂದ್ರೆ ಇಬ್ಬರಿಗೂ ಇಷ್ಟ, ಮೂರ್ ಜನಕ್ಕೂ ಬೇಸಿಕಲಿ ಮ್ಯೂಸಿಕ್ ಅಂದ್ರೆ ಎಲ್ರಿಗೂ ಇಷ್ಟ. ಅದರಲ್ಲೂ ನಮ್ಮಿಬ್ಬರಿಗೂ ಸ್ವಲ್ಪ ಸಿಂಕ್ ಆಗುತ್ತೆ. ಅವ್ರಿಗೆ ಇಷ್ಟ ಆಗಿರೋ ಸಾಂಗೇ ನನಗೆ ಇಷ್ಟ ಆಗುತ್ತೆ, ಹಂಗಿರುತ್ತೆ. ರೀಸೆಂಟ್ ಆಗಿ ಯಾವ ಸಾಂಗ್ ಇಷ್ಟ ಆಯ್ತು ನಿಮ್ಮಿಬ್ಬರಿಗೂ? ರೀಸೆಂಟ್ ಆಗಿ ಯಾವ ಸಾಂಗ್? ಇಲ್ಲ, ನಾನು ನೋಡಿದ ತಕ್ಷಣ ಅವರು ನಂದೇ ಹಾಡು ಆಡ್ತಾ ಇರ್ತಾರೆ. ಯಾವಾಗಲೂ ಲಾಲಿ ಹಾಡು ಒಲವೇ ಒಲವೇ, ಅದು ಒನ್ ಆಫ್ ದ ಬೆಸ್ಟ್ ಸಾಂಗ್. ಓಕೆ, ನಿಮ್ಮನ್ನ ಎಲ್ರೂ ಡೈಲಾಗ್ ನೋಡಿರ್ತಾರೆ, ನಗ್ಸಿ ನೋಡಿರ್ತಾರೆ. ಈಗ ಇಬ್ರು ಒಟ್ಟಿಗೆ ಇದ್ದೀರಾ, ಇಬ್ರು ಒಟ್ಟಿಗೆ ಹಾಡು ಹೇಳಿದ್ರೆ, ಯಾಕಂದ್ರೆ ನಾನು ಬರೋಷ್ಟೊತ್ತಿಗೆ ನಾನು ನೋಡ್ತಾ ಇದ್ದೆ, ಸರ್ರು ಹಾಡು ಹೇಳ್ತಾ ಇದ್ರು, ನೀವು ಇಲ್ಲಿ ಕುತ್ಕೊಂಡ್ಮೇಲೆ ಹೇಳಿದ್ರಿ, ಚಿಕ್ಕಣ್ಣ ಅವರು ಕೂಡ ಹೇಳ್ತಾ ಇದ್ರು. ಒಂದು ಹೇಳ್ಬೋದಾ ಈಗ? ಈಗ ಬೇರೆ ಸಾಂಗ್ ಆಡೋದಕ್ಕಿಂತ ಅಧ್ಯಕ್ಷದೇ ಒಂದು ಸಾಂಗ್. ಓಕೆ, ಸ್ಟಾರ್ಟ್ ಮಾಡಿ. ಕಮಾನ್ ಚಿಕ್, ಮಲೈಕ್ ಅವರು ನಾವು ಹಿಂದೆ ಮ್ಯೂಸಿಕ್, ನಾವೆಲ್ಲ ಮ್ಯೂಸಿಕ್. ಕಮಾನ್, ನೀವು ಆಡ್ರಿ ಆಡಿ. ಇಬ್ಬರು. ಇಲ್ಲ, ನಾನು ಹೀರೋಯಿನ್ ಆಡ್ರಿ. ಸರ್ ನಂಗೆ ಬರಲ್ಲ ಸರ್, ಇಲ್ಲ, ಜಾಯಿನ್ ಮಾಡಿ. ಒಟ್ಟಿಗೆ ಸ್ಟಾರ್ಟ್ ಮಾಡ್ರಿ. ಒಟ್ಟಿಗೆ ಆಡೋಣ ಬನ್ನಿ. ಆಡಿ ನೀವು ಯಾವ್ದು ಲವ್ ಸಾಂಗ್ ಆಡಿ. ಒಟ್ಟಿಗೆ ಆಡೋಣ ಪ್ಲೀಸ್. Ready, one, ಇಲ್ಲ, ಒಟ್ಟಿಗೆ one, ಅವ್ರು ಸ್ಟಾರ್ಟ್ ಮಾಡ್ಲಿ. 2, 3, 4. ನನಗೆ ನೀನು ಕೇಳಿಸ್ಲಿಲ್ಲ. ನಾನು ನನಗೆ Close ಮಾಡ್ರಪ್ಪ ಅದು ಒಂಚೂರು. ಸಿಕ್ಕವಲವು ನೀನು ಕೈಯ ಬಿಡದೆ ಇರು. ಇನ್ನೊಂದ್ಸಲ ಸರ್ ಇವತ್ತು ಇವೆಲ್ಲ ಚೆಂದ ಆಗ್ತೀರಾ, ನಂಗೆ ಆಡಕ್ ಬರಲ್ಲ. ಚೆನ್ನಾಗಿದೆ. ಸಿಂಗ್ ಫ್ರಮ್ ದ ಬಿಗಿನಿಂಗ್. Ready, 1, 2, 3, 4. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ಅಷ್ಟ ಹೋಗೋದು. ಈಗ ಹಾಡು ಕೇಳಿದ್ರಲ್ಲ, ಇದು ಯಾವ ರೇಂಜ್ಗಿದೆ ಅಂತ ನೀವು ಹೇಳಿ. ಇಲ್ಲ, ಒಬ್ಬ ಉಪಾಧ್ಯಕ್ಷ ಒಂದು ಕಾಮಿಡಿ ಸಿನಿಮಾದಲ್ಲಿ ಇರುವಂತ ಹಾಡ ಇದು. ಸರ್, ನಂಗೆ ಅನ್ಸುತ್ತೆ ಅವರು ಮೊದಲೇ ಡೀಲ್ ಮಾಡ್ಕೊಂಡಿರೋ ಅನ್ಸುತ್ತೆ, ಸಿಕ್ಕಾಪಟ್ಟೆ ಹಾಡುಗಳಿರ್ಬೇಕು, ರೊಮ್ಯಾಂಟಿಕ್ ಸೀನ್ಗಳಿರ್ಬೇಕು, ಆ ಥರ ಎಲ್ಲ ಮೊದಲೇ ಈ ಹೇಳಿದ್ರು. ಹುಡುಗಿನ ಹೀರೋಯಿನ್ ಹಾಕೊಂಡ್ಮೇಲೆ ಇದೆಲ್ಲ ಐಡಿಯಾ ಬಂದಿಲ್ಲ. ಮುಂಚೆನೆ ಮ್ಯೂಸಿಕ್ ಮುಂಚೆನೆ ಮಾಡಿ. ಬಟ್ ನಮ್ ಸಿನಿಮಾದಲ್ಲಿ ದೊಡ್ಡ ಹಿಟ್ ಸಾಂಗ್ ಹತ್ರ ಒಂದು 9 ಮಿಲಿಯನ್ ಕೇಳೋರು ಇದನ್ನ. ಆರ್ಗ್ಯಾನಿಕ್ಲಿ ಯಾವಾಗ ಅಂದ್ರೆ ಸಾಂಗ್ ಬಿಟ್ಟ ಮೇಲೆ, ಈ ಸಾಂಗ್ ಸಾಂಗ್ ಬಿಟ್ಮೇಲೆ ಅಂದ್ಮೇಲೆ ಹೀರೋಯಿನ್ ಬುಕ್ ಮಾಡಿದ್ ಯಾವಾಗ? ಎಲ್ಲ ಮ್ಯೂಸಿಕ್ ಸಾಂಗಿಂಗ್ ಎಲ್ಲ ಮುಗ್ದೋಗಿತ್ತು. ಇನ್ನೇನು ಶೂಟಿಂಗ್ ಹೋಗೋ ಟೈಮಲ್ಲಿ ಹೀರೋಯಿನ್ ಬುಕ್ ಮಾಡಿದ್ದು. ಓಕೆ, ಅವ್ರಿಗೋಸ್ಕರ ಲಿರಿಕ್ ಆಮೇಲೆ ಬರ್ಸಿದ್ರೆ ಹೆಂಗೆ? ಬಟ್ ಲಿರಿಕ್ ಇರೋದೇ ಫೀಮೇಲ್. ಆ ಲಿರಿಕ್ ಆಮೇಲೆ AP ಅರ್ಜುನ್ ಅವ್ರು ಬರ್ದಿದ್ದು. ಆಕ್ಚುಲಿ ಫೀಮೇಲ್ ವರ್ಷನ್ನೇ ಜಾಸ್ತಿ ಇರೋದು, ಮೇಲ್ ವರ್ಷನ್ ಕಡಿಮೆ ಇದೆ. ಅದು ವಿಜಯ್ ಪ್ರಕಾಶ್ ಅವ್ರು ಆಡೋರೆ. ನೋಡಿ, ಒಂದು ಕಾಮಿಡಿ ಸಿನಿಮಾದಲ್ಲೂ ಕೂಡ ಈ ಥರ ಒಂದು ಒಳ್ಳೆ ಮೆಲಡಿ ಇರುವಂಥ ಒಂದು ಬ್ಯೂಟಿಫುಲ್ ಲವ್ ಸಾಂಗ್ ಇದೆ ಅಂತ ಹೇಳಿದಾಗ ಎಲ್ಲ ಮಸಾಲೆನೂ ಇದೆ ಅಂತ ಅರ್ಥ. ಆಯ್ತು, ನೀವಿಬ್ರು ಈಗ ಹೇಳ್ತೀನಿ ಹಾಡ್ನ ಅಂತ ನಾನು ಹಾಗೆ ಕೂರಿಸಿದ್ರೆ ನೀವಿಬ್ರು ಹೇಳಿ. ಅವರಿಬ್ರು ಹೇಳಿದ್ರಲ್ವಾ, ನೀವಿಬ್ರು ಹೇಳಿ. ಏನು ಹಾಡೋದು? ನನಗೆ ನೀನು ನಿನಗೆ ನಾನು ನನಗೆ ಒಲವು ನೀನು ಕೈಯ ಬಿಡದೆ ಇರು. ಇನ್ನೊಂದ್ಸಲ ಹೇಳ. ಕೈ ಅಲ್ಲ, ಇನ್ನೊಂದ್ಸಲ ಹೇಳಮ್ಮ. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ. ನಿಲ್ಸು ಬಿಡದೆ. ತೋರಿಸಿ, ಹೆಂಗೆ ಕೈ ಹಿಡ್ಕೊಂಡು ತೋರಿಸಿ ಇವಾಗ. ಇದು ಅಲ್ಲಿ ತನಕ ಆಡಿ, ಕೈ ಈಗ ಬಿಡು. ಈಗ ಆಡ್ಬಿಟ್ರು ಆ ಟೈಮಲ್ಲಿ ಕೈ ಹಿಡಿ. ನನಗೆ ನೀನು ನೀವು ಆಡ್ಬೇಕು. ನೀವು ಆಡಿ ಸರ್. ರೆಡಿ, 3, 4. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ. ಅದ್ ಮಾತ್ರ ನೀನ್ ಹಿಡ್ಕೋಬೇಕು, ಎಲ್ಲ ಆಡ್ಬೇಕಂತೆ. ಕೈ ಹಿಡ್ಕೊಳ್ಳೋದು ಮಾತ್ರ ಅವರು ಅಂತ. ಹೆಂಗ್ ಸರ್ ಇದು? ನೀವೇ ಅಲ್ವಾ ಸರ್ ಹಿಡ್ಕೋತಿದ್ದು? ಸರಿ, ಇವಾಗ ಆಡಿ. ಇನ್ನೊಂದ್ಸಲ ಆಡ್. ಇನ್ನೊಂದ್ಸಲ ಹೌದು. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ. ಆಡಿ
ಅವರಿಗೆ ಸಿಂಕ್ ಮಾಡಿ. ಅವರು ನಾನೇನ್ ಮಾಡಿದ್ನಪ್ಪ ಅಂತ ಅವ್ರು ಈಗ ನಾನೇನು ಇಲ್ಲ ಹೋಗ್ಲ ಸರ್, ಅಲ್ಲಿ ಇನ್ನೊಂದ್ ಕೈ ಇದೆ ಅಲ್ಲ, ಇದು ನೋಡಿ ಮಗಳು ಸರ್. ಇದು ಅದೇ ನಮ್ಮ ಸಾಂಗು ಎಲ್ಲರಿಗೂ ಆಗುತ್ತೆ, ಹಿಡಿದು ಮಗಳು. ಬಟ್ ನಮ್ಮ ಸಾಂಗ್ ಎಲ್ಲರಿಗೂ ಇಲ್ಲ, ಟ್ರೆಂಡಿಂಗ್ ನಲ್ಲಿ ಇತ್ತು, ಚೆನ್ನಾಗೂ ಇತ್ತು, ತುಂಬಾ ಏನ್ 9 views million? ಗಳಿದೆ. ಹೌದು ಹೌದು. ಆದ್ರೆ ನನ್ಗೇನ್ ಸಮಸ್ಯೆ ಆಗ್ತಿರೋದು ಅಂದ್ರೆ ನೀವಿಬ್ರು ಗೊತ್ತಿರೋ ಲಿರಿಕ್ಸ್ ಚೆನ್ನಾಗಿ ಹಾಡ್ತಿದ್ರಿ ತಾನೆ. ಈಗ ನಾನ್ ಕೇಳ್ತಿದೀನಿ, ಇಬ್ರು ಹಾಡ್ತಾ ಇಲ್ಲ. ಯಾಕೆ ಆಡ್ತಾ ಇಲ್ಲ ಅಂದ್ರೆ ಉಪಾಧ್ಯಕ್ಷ ಕೂತವ್ರಲ್ಲ, ನಾವು ಉಪಾಧ್ಯಕ್ಷಗೆ ಪ್ರಮೋಟ್ ಮರ್ಯಾದೆ. ಮಾಡೋಣ ಅಂತ. ಮರ್ಯಾದೆ ಅಲ್ಲ, ಉಪಾಧ್ಯಕ್ಷನೇ ಪ್ರಮೋಟ್ ಮಾಡೋಣ. ಉಪಾಧ್ಯಕ್ಷನ್ ಮರ್ಯಾದೆ ಹೋಗದೆ ಇರಲಿ.